ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ರೂಪಾ ಗೌಡ ಮಾಡುವ ನಮಸ್ಕಾರಗಳು. ಇದು ಒಂದು ನನ್ನ ಸಣ್ಣ ಪ್ರಯತ್ನ. ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಇದು ಒಂದು ಪ್ರೇಮ ಕಥೆ. ಪ್ರೇಮಿಯೊಬ್ಬಳು ತನ್ನ ಪ್ರೇಮಿಗೆ ಒಂದು ಸವಾಲನ್ನು ನೀಡುತ್ತಾಳೆ. ಅದನ್ನು ನೀನು ಸ್ವೀಕರಿಸುತ್ತೀಯಾ ಎಂದು ಪ್ರಶ್ನೆ ಮಾಡುತ್ತಾಳೆ. ಆಗ ಪ್ರೇಮಿ ಹೇಳುತ್ತಾನೆ, ನೀನು ಯಾವ ಸವಾಲನ್ನು ಕೊಟ್ಟರೂ ನಾನು ಸ್ವೀಕರಿಸುತ್ತೇನೆ ಎಂದು ಪ್ರೇಮಿಗೆ ಹೇಳುತ್ತಾನೆ. ಆಗ ಪ್ರೇಯಸಿ ಹೇಳುತ್ತಾಳೆ, ಯಾವುದೇ ರೀತಿ ತನ್ನನ್ನು ನೋಡದೆ, ಮಾತನಾಡದೆ, ಮೀಟ್ ಮಾಡದೆ ಒಂದು ದಿವಸ ಕಾಲ ಕಳೆಯಬೇಕು. ಇದರಲ್ಲಿ ಗೆದ್ದರೆ ನಿನ್ನನ್ನು ಎಂದೆಂದಿಗೂ ಯಾವುದೇ ಕಷ್ಟದ ಸಂದರ್ಭದಲ್ಲೂ ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ತನ್ನ ಪ್ರೇಯಸಿ ಕೇವಲ ಕೆಲವೇ ಗಂಟೆಗಳು ಎಂದು ತಿಳಿಯದ ಪ್ರೇಮಿ ಸವಾಲನ್ನು ಒಪ್ಪಿಕೊಂಡ. ಆದರೆ ಅವಳಿಗೆ ಕ್ಯಾನ್ಸರ್ ಇದೆ ಎಂದು ಆತನಿಗೆ ಅರಿವಿರಲಿಲ್ಲ. ಯಾವುದೇ ಫೋನ್ ಕಾಲ್ ಇಲ್ಲದೆ, ಮೆಸೇಜ್ ಇಲ್ಲದೆ 24 ಗಂಟೆಗಳ ನಂತರ ಆ ಪ್ರೇಮಿ ಅವಳ ಮನೆಗೆ ಬರುತ್ತಾನೆ. ಆಗ ಅವಳು ಸತ್ತಿರುವುದನ್ನು ಕಂಡು ಅವನ ಕಣ್ಣಲ್ಲಿ ನೀರು ಹರಿದು ಬರುತ್ತದೆ. ಅವಳು ಪ್ರೇಮಿಗೆ ಒಂದು ಪತ್ರ ಬರೆದಿರುತ್ತಾಳೆ. ನೀನು ನನ್ನ ಸವಾಲನ್ನು ಗೆಲ್ಲುತ್ತೀಯಾ ಅಂತ ನನಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ನಾನು ಈ ಸವಾಲನ್ನು ಕೊಟ್ಟಿದ್ದೆ. ನನಗಾಗಿ ಪ್ರತಿದಿನ ಹೀಗೆ ಮಾಡುವೆಯಾ ಅಂದುಕೊಂಡಿದ್ದೇನೆ. ಈ ಒಂದು ಪ್ರೇಮ ಕಥೆ ನಿಮಗೆ ಇಷ್ಟವಾದಲ್ಲಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಗೆಳೆಯರೇ. ಧನ್ಯವಾದಗಳು.